ಎಲ್ಲ ನನ್ನ ಆಯುರ್ ಬ್ರಹ್ಮ ಫ್ರಾಂಚೈಸಿ ಅವರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಏನಪ್ಪಾ ಇದು ವಿಡಿಯೋ ಮಾಡ್ತಾರ ಉದ್ದೇಶ ಅಂತ ಹೇಳಿದ್ರೆ, ನಾವು ಫಸ್ಟ್ ಆಯುರ್ ಬ್ರಹ್ಮ ವೆಲ್ನೆಸ್ ಒಂದು ಸಂಸ್ಥೆಯಲ್ಲಿ ಎಲ್ಲರೂ ವರ್ಕ್ ಮಾಡ್ತಾ ಇದ್ದೋ. ಅದ್ರ ಜೊತೆಗೆ ಇವಾಗಷ್ಟೇ ಇನ್ನೊಂದು ಸಂಸ್ಥೆನ ಆಯುರ್ ಬ್ರಹ್ಮ ವೆಲ್ನೆಸ್ LLP ಅನ್ನೋದನ್ನ ಒಂದು ಕಾರ್ಪೊರೇಟ್ ಲೆವೆಲ್ ಅಲ್ಲಿ ಒಂದು ಸಂಸ್ಥೆನ ಓಪನ್ ಮಾಡಿರುವಂತದ್ದು ಬ್ಯಾಂಗ್ಳೂರಲ್ಲಿ. ಏನಪ್ಪಾ ಎರಡಕ್ಕೂ ಸಂಬಂಧ ಅಂತ ಹೇಳಿದ್ರೆ, ಆಯುರ್ ಬ್ರಹ್ಮ ವೆಲ್ನೆಸ್ ಇವಾಗ ಮ್ಯಾನುಫ್ಯಾಕ್ಚರ್ಡ್ ಆಗಿದೆ. ಮೊದಲು ಯಾರೋ ಬೇರೆಯವರು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ರು, ಅದನ್ನ ನಾವು ಮಾರ್ಕೆಟಿಂಗ್ ಮಾಡ್ತಿದ್ದೋ. ಬಟ್ ಇವಾಗ ನಾವೇ ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ತಿದೀವಿ. ಅದ್ರ ಜೊತೆಗೆ ಮ್ಯಾನುಫ್ಯಾಕ್ಚರ್ ಮಾಡಿ ನಾವೇ ಕೂಡ ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಅಂತಾನೆ ಒಂದು ಸಂಸ್ಥೆ ಮಾಡಿರುವಂತದ್ದು ಈ ಆಯುರ್ ಬ್ರಹ್ಮ ವೆಲ್ನೆಸ್ LLP ಅಂತ. ಇದು ಒಂದು ಕಾರ್ಪೊರೇಟ್ ಲೆವೆಲ್ ಅಲ್ಲಿ ಒಂದು ಕಂಪನಿನ ಮಾಡಿರುವಂತದ್ದು. ಇದರಿಂದ ಏನಪ್ಪಾ ಬೆನಿಫಿಟ್ಸ್ ಅಂತ ಹೇಳಿದ್ರೆ, ನಾವು ಇದರಲ್ಲಿ ಒಂದು ABW ಕ್ಲಬ್ ಅಂತ ಮಾಡಿದೀವಿ ನಮ್ಮ ಸಂಸ್ಥೆಯಲ್ಲಿ. ಈ ಕ್ಲಬ್ ಅಲ್ಲಿ ನಾವು 400 ಜನ ಮೆಂಬರ್ನ ಫ್ರಾಂಚೈಸಿಗಳನ್ನ ಮಾಡಬೇಕು ಅಂತ ಹೇಳ್ತಾ ಇರುವಂತದ್ದು. ಏನಿದು ಕ್ಲಬ್ ಅಲ್ಲಿ ಮೆಂಬರ್ಶಿಪ್, ಅದರಿಂದ ಏನ್ ಬೆನಿಫಿಟ್ಸ್ ಈ ತರ ಹೇಳೋದಾದ್ರೆ, ನಮ್ಮ ಈ ಕ್ಲಬ್ ಇಂದ ಏನೆಲ್ಲ ಬೆನಿಫಿಟ್ಸ್ ಅಂತ ಹೇಳಿದ್ರೆ, ನಾವು ಒಂದು 400 ಜನದ ಅಂತ ಒಂದು ಕ್ಲಬ್ ನ ಮಾಡ್ತಿದೀವಿ. ಅದರಲ್ಲಿ 2 ತರ ಬರುತ್ತೆ. ಒಂದು ಸಿಲ್ವರ್ ಕ್ಲಬ್ ಮೆಂಬರ್ಶಿಪ್ ಮತ್ತೆ ಇನ್ನೊಂದು ಗೋಲ್ಡ್ ಕ್ಲಬ್ ಮೆಂಬರ್ಶಿಪ್ ಅಂತ ಹೇಳಿ. ಏನಿದು ಮೆಂಬರ್ಶಿಪ್ ಅಂತ ಹೇಳೋದಾದ್ರೆ, ಈಗ ಫಸ್ಟ್ ಸಿಲ್ವರ್ ಮೆಂಬರ್ಶಿಪ್ಗೆ ಒಂದು 2.5 ಲಕ್ಷ ಯಾರು ಪರ್ಚೇಸ್ ಮಾಡ್ಕೊಂಡು ಬಿಸ್ನೆಸ್ ಮಾಡ್ತಿರ್ತಾರೆ ಅವ್ರಿಗೆ ಸಿಲ್ವರ್ ಕ್ಲಬ್ ಅಂತ ಕರಿತೀವಿ. 10 ಲಕ್ಷದ ಮೇಲೆ ಯಾರೆಲ್ಲ ಬಿಸ್ನೆಸ್ ಮಾಡ್ತಾರೆ ಅವ್ರಿಗೆ ಗೋಲ್ಡ್ ಕ್ಲಬ್ ಅಂತ ಕರಿತೀವಿ. ಓಕೆ ಅಲ್ವಾ? ಮತ್ತೆ ಇದರಿಂದ ಬೆನಿಫಿಟ್ಸ್ ಏನೇನು ಅಂತ ಹೇಳಿದ್ರೆ, ಯಾರೆಲ್ಲ ಕ್ಲಬ್ಗೆ ಇದಾಗಿರ್ತಾರೆ ಅವ್ರಿಗೆ ನಾವು ಮೀಟಿಂಗ್ಗಳಿಗೆ, ಎವ್ರಿ ಮಂತ್ ಮೀಟಿಂಗ್ಗಳಿಗೆ ನಾವು ಕರೆಯುವಂಥದ್ದು. ಬಿಸ್ನೆಸ್ ಡೆವಲಪ್ಮೆಂಟ್ಗೆ ನಾವು ಹೆಚ್ಚಿನ ಮಾಹಿತಿಗಳನ್ನ, ಹೆಚ್ಚಿನ ಸಪೋರ್ಟ್ಗಳನ್ನ ಕೊಡುವಂಥದ್ದು. ಅದ್ರ ಜೊತೆಗೆ ಏನಾದ್ರೂ ನಿಮ್ಗೆ ಆಫರ್ಸ್ ಇದ್ರೆ, ಎಕ್ಸಾಂಪಲ್ ಈಗ ಮೊದ್ಲೆಲ್ಲ ಕೊಡ್ತಿದ್ದು 10 ಪೀಸ್ಗೆ 1 ಪೀಸ್ 2 ಪೀಸ್ ಇದನ್ನ ಆಫರ್, ಮತ್ತೆ ಎಕ್ಸ್ಟ್ರಾ 5% 10% ಆಫರ್, ಮತ್ತೆ ಸಮ್ ಟೈಮ್ ತುಂಬಾ ಚೆನ್ನಾಗಿ ಆಫರ್ ಎಲ್ಲ ಕೊಡ್ತಿದ್ದು. ಇದೆಲ್ಲ ನಾವು ಮೆಂಬರ್ಶಿಪ್ ಕ್ಲಬ್ಗೆ ಯಾರು ಮೆಂಬರ್ಶಿಪ್ ಆಗಿರ್ತಾರೆ ಅವ್ರಿಗೆ. ಅದ್ರ ಜೊತೆಗೆ ನಮ್ದೇ ಆದಂತ ಒಂದು ಮೊಬೈಲ್ ಅಪ್ಲಿಕೇಶನ್ ನ ಕೂಡ ಒಂದು ಮಾಡಿದೀವಿ. ಅದರಿಂದ ತುಂಬಾ ಉಪಯೋಗ ಆಗುತ್ತೆ ಟೆಲಿಕಾಲರ್ಸ್ಗೆ. ಮತ್ತೆ ನಿಮ್ಗಳಿಗೆ ಸ್ಟಾಫ್ಗಳನ್ನ ಜಾಸ್ತಿ ಜನ ಹೈರಿಂಗ್ ಬೇಕಾಗಿರಲ್ಲ. ಈ ತರದೆಲ್ಲ ನಾವು ಕ್ಲಬ್ ಮೆಂಬರ್ಶಿಪ್ಗೆ ಮಾಡ್ತಾ ಇರೋಂಥದ್ದು. ಹಾಗಾದ್ರೆ 2.5 ಲಕ್ಷಕ್ಕೆ ನೀವೇನಾದ್ರೂ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದ್ರೆ ಏನ್ ಬೆನಿಫಿಟ್ಸ್ ಅಂತ ಹೇಳಿದ್ರೆ, ಆಸ್ ಯೂಶಲ್ ನಾವು ಕ್ಲಬ್ಗೆ ಮೆಂಬರ್ಶಿಪ್ ತಗೋತೀವಿ. ಅದರ ಜೊತೆಗೆ ಕೂಡ ನಾವು ಇವಾಗ ಏನ್ ಮಾಡಿದೀವಿ ಅಂತ ಹೇಳಿದ್ರೆ, ನಮ್ಮ ಕಡೆಯಿಂದ ನಿಮಗೆ ಬೇಕಾಗಿರೋಂತ ಸ್ಟಾಫ್ಗಳನ್ನೆಲ್ಲ ನಾವು ಹೈರ್ ಮಾಡ್ಕೋತೀವಿ. ಯಾವ ತರ ಅಂತ ಹೇಳಿದ್ರೆ, ಈ ಟೆಲಿಕಾಲರ್ಸ್ಗಳನ್ನ ನಾವೇ ಹೈರ್ ಮಾಡ್ಕೋತೀವಿ. ಜೊತೆಗೆ ಡಿಜಿಟಲ್ ಮಾರ್ಕೆಟಿಂಗ್ ಅವ್ರನ್ನ ನಾವೇ ಹೈರ್ ಮಾಡ್ಕೋತೀವಿ. ವಿಡಿಯೋ ಎಡಿಟರು, ವಿಡಿಯೋಗ್ರಾಫಿಕ್, ವಿಡಿಯೋ ಮೇಕರ್ ಇವ್ರನ್ನು ಕೂಡ ನಾವು ಒಬ್ಬರನ್ನ ಜಾಬ್ಗೆ ನಿಮ್ಗೋಸ್ಕರ ನಾವು ಹೈರ್ ಮಾಡ್ಕೋತೀವಿ. ಅದ್ರ ಜೊತೆಗೆ ನಿಮ್ಮ ಬಿಸ್ನೆಸ್ ನ ನೋಡ್ಕೊಳ್ಳಕ್ಕೆ ಅಂತ ಒಬ್ಬರನ್ನ ಮ್ಯಾನೇಜರ್ನ ಕೂಡ ನಾವು ಹೈರ್ ಮಾಡ್ಕೋತೀವಿ. ಇವರಿಂದ ಹೈರ್ ಮಾಡ್ಕೊಂಡು ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ವಿಡಿಯೋನ ಕೂಡ ರೆಡಿ ಮಾಡ್ಕೊಡ್ತೀವಿ ನಿಮ್ಗೆ. ವಿಡಿಯೋ ರೆಡಿ ಮಾಡಿ ಟೆಲಿಕಾಲರ್ಸ್ ಗಳಿಗೆ ಟ್ರೈನಿಂಗ್ ಕೊಟ್ಟು ಅವರಿಂದ ನಿಮ್ಗೆ ಕಾಲ್ಸ್ ಕೂಡ ನಾವೇ ಕೊಡುವಂಥದ್ದು. ಅದಕ್ಕೆ ಸರ್ವಿಸ್ ಚಾರ್ಜ್ ಆಗುತ್ತೆ. ಅದನ್ನ ನಾನು ಏನ್ ಹೇಳ್ತೀನಿ, ಟೆಲಿಕಾಲರ್ಸ್ಗೆ ನಾವೇ ಕೂಡ ಅವ್ರಿಗೆ ಲೀಡ್ಸ್ ನ ಕೊಟ್ಟು ಅದರಿಂದ ಸೇಲ್ಸ್ ನ ಕನ್ವರ್ಟ್ ಮಾಡಿ ಆ ಸೇಲ್ಸ್ ನ ನಾವು ನಿಮ್ಗೆ ಕೊಡ್ತೀವಿ. ನೀವು ಜಸ್ಟ್ ಮಾಡ್ಬೇಕಾಗಿರೋದು ಇಷ್ಟನೇ, ಈ 2.5 ಲಕ್ಷ ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ಕೊಂಡು ಹೋಗಿ ನೀವು ಅದನ್ನ ನಿಮ್ಮ ಶಾಪ್ ಅಲ್ಲಿ ಅಥವಾ ಮನೇಲಿ ಇಟ್ಕೊಂಡ್ರೆ ಸಾಕು. ನಾವೇನ್ ಮಾಡ್ತೀವಿ ಅಂದ್ರೆ, ನಮ್ಮ ಟೆಲಿಕಾಲರ್ಸ್ ಇಂದ ಸೇಲ್ಸ್ ನ ತೆಗೆದು ಆ ಸೇಲ್ಸ್ ನ ನಿಮ್ಗೆ ಕಳಿಸ್ಕೊಡ್ತೀವಿ. ಅಡ್ರೆಸ್ ನ ಕಳಿಸ್ಕೊಡ್ತೀವಿ. ಅಡ್ರೆಸ್ ನ ಕಳಿಸಿದಾಗ ನೀವೇನ್ ಮಾಡ್ತೀರಾ ಅಂದ್ರೆ, ಜಸ್ಟ್ ಇವಾಗ ಪ್ರಿಂಟ್ಔಟ್ ತೆಗ್ದಿ, ಅಡ್ರೆಸ್ ನ ಪ್ರಿಂಟ್ಔಟ್ ತೆಗ್ದಿ ನೀವು ಪೋಸ್ಟ್ ಆಫೀಸ್ ಆದ್ರೆ ಪೋಸ್ಟ್ ಆಫೀಸ್, ಇಲ್ಲಾಂದ್ರೆ ಬೇರೆ ಸರ್ವಿಸ್ ಇದ್ರೆ ಬೇರೆ ಸರ್ವಿಸ್ಗೆ ನೀವು ಕಸ್ಟಮರ್ಸ್ಗೆ ಡೆಲಿವರಿ ಮಾಡೋ ಜವಾಬ್ದಾರಿ ನಿಮ್ದಿರುತ್ತೆ. ಇದನ್ನ ನಾವೇನ್ ಮಾಡ್ತೀವಿ ಅಂದ್ರೆ, ಒಬ್ಬರಿಗೆ 2.5 ಲಕ್ಷ ಯಾರು ಎಂಟ್ರಿಗೆ ಬರ್ತಾರೆ ಅವ್ರಿಗೆ ನಾವು ಒಂದು ತಿಂಗಳಿಗೆ 6 ಲಕ್ಷ ಸೇಲ್ಸ್ ನ ಕೊಡ್ಬೇಕು ಅಂತ ಪ್ಲಾನ್ ಮಾಡಿದೀವಿ. ಈ 6 ಲಕ್ಷಕ್ಕೆ ನಾವು ಏನ್ ಮಾಡ್ತಿದೀವಿ ಅಂತ ಹೇಳಿದ್ರೆ, 14% ಆಫ್ ಸರ್ವಿಸ್ ಚಾರ್ಜಸ್ ನ ಮಾಡ್ತಿದೀವಿ. ಏನು ಇದೆ ಅದಕ್ಕೆ ಸರ್ವಿಸ್ ಚಾರ್ಜಸ್. ಆಸ್ ಯೂಶಲ್ ನಿಮ್ಗೆ ಗೊತ್ತಿರೋ ಹಂಗೇನೆ, ಯಾವ ಟೆಲಿಕಾಲರ್ಸ್ ಎಷ್ಟು ಸೇಲ್ಸ್ ಕೊಟ್ಟಿರ್ತಾರೆ ಅವ್ರಿಗೆ 10% ಅಲ್ಲಿ ಹೋಗುತ್ತೆ. ಮತ್ತೆ ಡಿಜಿಟಲ್ ಮಾರ್ಕೆಟಿಂಗು, ವಿಡಿಯೋ ಎಡಿಟರು, ಮತ್ತೆ ನಿಮ್ಮ ಮ್ಯಾನೇಜರ್ಸ್ ಎಲ್ಲರಿಗೂ ಸೇರಿ ಟೋಟಲ್ ಒಂದು 4% ಚಾರ್ಜ್ ಮಾಡ್ತೀವಿ. ಇದನ್ನೆಲ್ಲ ಓವರ್ ಆಲ್ ಕಳೆದು ನಾವು ಕೂಡ ಒಂದು ಕ್ಯಾಲ್ಕುಲೇಷನ್ ಮಾಡಿದಾಗ ನಿಮ್ಗಿಲ್ಲ ಅಂದ್ರೂ ಒಂದು 90,000ದಿಂದ 1 ಲಕ್ಷ ರೂಪಾಯಿ ನಿಮ್ಗೆ ಅಡಿಷನಲ್ ಜಸ್ಟ್ ಲಾಭ ಸಿಗುತ್ತೆ ಅಷ್ಟೇನೆ. ನೀವೇನು ವರ್ಕ್ ಮಾಡ್ಬೇಕಾಗಿಲ್ಲ. ಜಸ್ಟ್ ಪ್ಯಾಕ್ ಮಾಡಿ ಅದನ್ನ ಕಸ್ಟಮರ್ಗೆ ಡೆಲಿವರಿ ಮಾಡಿದ್ರಾಯ್ತು. ಅದು ನಿಮ್ಮ ಪೋಸ್ಟ್ ಆಫೀಸ್ ಮುಖಾಂತರ ನಿಮ್ಮ ಅಕೌಂಟ್ಗೆ ಬರುವಂತದ್ದು. ಇದು 6 lakhs ಒನ್ ಸ್ಲ್ಯಾಬ್ ಅಂತ ಆಗುತ್ತೆ. ಇದು ಸಿಲ್ವರ್ ಎಂಟ್ರಿ ಅವ್ರಿಗೆ. ಮತ್ತೆ ಇನ್ನೊಂದು ಗೋಲ್ಡ್ ಎಂಟ್ರಿ ಯಾವ ತರ ಅಂತ ಹೇಳಿದ್ರೆ, ನೀವು 1 ಟೈಮ್ ಆಫ್ ಪರ್ಚೇಸ್ ಆಫ್ 10 lakh rupees, 10 ಲಕ್ಷ ರೂಪಾಯಿಗೆ ನೀವೇನಾದ್ರೂ ಪರ್ಚೇಸ್ ಮಾಡಿದ್ರೆ
ನಾವೇನ್ ಮಾಡ್ತೀವಿ ಅಂದ್ರೆ 10 ಲಕ್ಷಕ್ಕೆ ಡಬಲ್ ಸೇಲ್ಸ್ ಕೊಡುವಂಥದ್ದು. ಯಾವ ತರ ಅಂದ್ರೆ 20 ಲಕ್ಷ ನಾವು ನಿಮ್ಗೆ ಸೇಲ್ಸ್ ಕೊಡುವಂಥದ್ದು. 20 ಲಕ್ಷಕ್ಕೆ ಬೇಕಾಗಿರೋಂಥ ಟೆಲಿಕಾಲರ್ಸ್ಗಳನ್ನ ನಾವೇ ಹೈರ್ ಮಾಡ್ಕೋತೀವಿ, ನಾವೇ ಟ್ರೈನಿಂಗ್ ಕೊಡ್ತೀವಿ. 20 ಲಕ್ಷಕ್ಕೆ ಎಷ್ಟು ಜನ ಬಿ ಡಿ ಎಂಗಳು ಬೇಕಾಗ್ತಾರೆ, ಇಬ್ಬರಿಂದ ಮೂರು ಜನ ಬಿ ಡಿ ಎಂಗಳನ್ನ ನಾವು ಹೈರ್ ಮಾಡ್ಕೊಂಡು ಅವರು ನಿಮ್ಗೆ 20 ಲಕ್ಷ ಸೇಲ್ಸ್ ನ ಕೊಡೋ ತರ ನಾವು ಏನ್ ಮಾಡ್ತೀವಿ ಅಂದ್ರೆ ಅವ್ರಿಗೆ ಬೇಕಾಗಿರೋಂಥದ್ದು ಸೆಟಪ್ನೆಲ್ಲ ನಾವು ರೆಡಿ ಮಾಡಿ, ವಿಡಿಯೋಗಳನ್ನು ಕೂಡ ನಾವೇ ರೆಡಿ ಮಾಡ್ತೀವಿ. ಅವೆಲ್ಲ ನಿಮ್ಗೆ ಏನು ಚಿಂತೆ ಇಲ್ಲ. ನಾವು ಏನ್ 20 ಲಕ್ಷ ಸೇಲ್ಸ್ ನಿಮ್ಗೆ ಕಳಿಸ್ತೀವಿ, ಕಸ್ಟಮರ್ಗೆ ಕರೆಕ್ಟ್ ಆಗಿ ಡೆಲಿವರಿ ಮಾಡುವಂತ ಕೆಲಸ ಮಾಡಿದ್ರೆ ಸಾಕು. ಆ 20 ಲಕ್ಷದಿಂದ ನಿಮ್ಗೆ ಹತ್ತತ್ರ ಏನ್ರೆ 4 ಲಕ್ಷವರೆಗೂ ನಿಮ್ಗೆ ಪ್ರಾಫಿಟ್ ಸಿಗ್ಬೋದು. 4ರಿಂದ 5 ಲಕ್ಷವರೆಗೂ ಎಲ್ಲ ಖರ್ಚೆಲ್ಲ ನಮ್ಗೆ 14% ಕೊಟ್ಟು ಎಲ್ಲ ಖರ್ಚೆಲ್ಲ ಕಳೆದು ನಿಮ್ಗೆ 4ರಿಂದ 5 ಲಕ್ಷವರೆಗೆ ಆದಾಯನ ಮಿಕ್ಬೋದು. ನೀವು ಅರ್ಥ ಮಾಡ್ಕೊಳ್ಳಿ, ನೀವ್ ಹಾಕೋದು ಬರೀ 2.5 ಲಕ್ಷ ಸ್ಟಾರ್ಟಿಂಗ್ ಅಲ್ಲಿ. ನಾವೇ ಹತ್ತತ್ರ 90ರಿಂದ 1 ಲಕ್ಷ ನಿಮ್ಗೆ ಲಾಭ ಬರ್ಸ್ಕೊಡ್ತೀವಿ ಅಂತ ಹೇಳಿದ್ರೆ, ಎಲ್ಲ ಖರ್ಚೆಲ್ಲ ಕಳೆದು ಲಾಭ ಬರ್ತದೆ ಅಂತ ಹೇಳಿದ್ರೆ, ಅದು ಇಲ್ಲ ಅಂದ್ರೆ 35ರಿಂದ 40% ಆಫ್ ಅಮೌಂಟ್, 2.5 1 ಲಕ್ಷ ಇಲ್ಲಿ ಹತ್ತತ್ರ 40% ಪ್ರಾಫಿಟ್ ನ ನೀವು ರಿಟರ್ನ್ ತಗೊಳ್ಳೋವಂಥದ್ದು. ಇದನ್ನ ನಾವು 100% ಇದ್ ಮಾಡ್ಕೊಡ್ತೀವಿ. ನೀವು ಒಂದು 2.5 ಲಕ್ಷ ಪರ್ಚೇಸ್ ಮಾಡಿ ಅದು 10 ದಿನದಲ್ಲಿ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಬ್ಯಾಕ್ ಗ್ರೌಂಡ್ ವರ್ಕ್ ನಡೆಯುತ್ತೆ. ಏನೆಲ್ಲಪ್ಪ ವರ್ಕ್ ಅಂತ ಹೇಳಿದ್ರೆ, ನಿಮ್ಮ ಪೇಜಸ್ ಏನಿದೆ ಅದನ್ನ ಪೇಜಸ್ನೆಲ್ಲ ಸೆಟ್ ಮಾಡಿ, ನಿಮ್ಮ ಹತ್ರ OTP ಗಳನ್ನೆಲ್ಲ ತಗೊಂಡು, ನಿಮ್ದು GST ಎಲ್ಲ ಅಪ್ಲೋಡ್ ಮಾಡ್ಕೊಂಡು, ಇದನ್ನೆಲ್ಲ ಮಾಡ್ಲಿಕ್ಕೆ ಒಂದು 10 ಡೇಸ್ ಆದ್ರೂ ಟೈಮ್ ಬೇಕಾಗುತ್ತೆ. 2 ಡೇಸ್ ಅಲ್ಲಿ ಮುಗಿದ್ರೆ 2 ಡೇಸ್ ಇಂದಾನೆ ಸ್ಟಾರ್ಟ್ ಮಾಡ್ಕೋತೀವಿ. ಮ್ಯಾಕ್ಸಿಮಮ್ 10 ಡೇಸ್ ಅಂತ ನಾನು ಹೇಳ್ತಿರೋಂಥದ್ದು. ಆಫ್ಟರ್ 10 ಡೇಸ್ ಒಂದ್ಸಲ ಸೆಟ್ ಆದ್ಮೇಲೆ ನೆಕ್ಸ್ಟ್ ಇಂದ ಏನಾಗುತ್ತೆ, ರನ್ ಆಗುತ್ತೆ. ಇದ್ರ ಜೊತೆಗೆ ಇವಾಗ ಏನು 6 ಲಕ್ಷ ನಾವು ಸೇಲ್ಸ್ ಕೊಡ್ತೀವಿ, ಅದ್ರದ್ದೇನು 14% ಚಾರ್ಜಸ್ ಅಂತ ಹೇಳಿದೀವಿ, ಅದರಲ್ಲಿ ಅರ್ಧ ನಮಗೆ ಫಸ್ಟ್ ಪೇ ಮಾಡ್ಬೇಕಾಗತ್ತೆ. ಅದ್ರ ಜೊತೆಗೆ ನೀವು ಕೂಡ ಡಿಜಿಟಲ್ಗೆ ಏನೆಲ್ಲ ಬೇಕು ಅದನ್ನೆಲ್ಲ ಎಷ್ಟೆಲ್ಲ ಪೇಮೆಂಟ್ ಹಾಕ್ಬೇಕು ಇದನ್ನೆಲ್ಲ ಕೂಡ ನೀವು ಹಾಕಬೇಕಾಗುತ್ತೆ. ಇದನ್ನೆಲ್ಲ ಖರ್ಚೆಲ್ಲ ಕಳೆದು ನಾನು 90ರಿಂದ 1 ಲಕ್ಷ ಅಂತ ಹೇಳ್ತಿರೋದು. ನಿಮ್ಗೆ ಯಾರಿಗೂ ಫೋರ್ಸ್ಫುಲ್ ಹೇಳ್ತಾ ಇಲ್ಲ. ಮೊದಲು ABW ಆಯುರ್ಬ್ರಹ್ಮ ವೆಲ್ನೆಸ್ ಅಲ್ಲಿ ಇದ್ದೀರಾ, ಇವಾಗ್ಲೂ ವರ್ಕ್ ಮಾಡ್ಕೊಂಡು ಹೋಗ್ತಿದ್ರೆ, ಏನ್ ಮಾಡ್ತಿದ್ದೀರಾ, ನೀವು ಅಲ್ಲೇ ಮಾಡ್ತೀನಿ ಅಂತ ಹೇಳಿದ್ರೆ ಓಕೆ ಮಾಡಿ, ಅದು ಅವಕಾಶ ಇದೆ, ಅದೇ ಸೇಮ್ ಪರ್ಸೆಂಟೇಜ್ ಇದೆ. ಆದ್ರೆ ಕ್ಲಬ್ ಇಂದ ಏನಪ್ಪಾ ಮೆಂಬರ್ ಇದೆ ಅಂತ ಹೇಳಿದ್ರೆ, ನೀವು ಎಷ್ಟೊಂದು ಕಷ್ಟ ಪಡ್ತಿದ್ರೆ ಗೊತ್ತಾ, ವಿಡಿಯೋ ಮಾಡ್ಕೋಬೇಕು, ಇದ್ ಮಾಡ್ಬೇಕು, ಸೇಲ್ ಮಾಡ್ಬೇಕು, ಟೆಲಿಕಾಲರ್ಸ್ ತಲೆನೋವು, ಅವ್ರಿಗೆ ಫೋನ್ ಮಾಡ್ಬೇಕು, ಅವ್ರು ಸರಿಯಾಗಿ ಸೇಲ್ಸ್ ಕೊಡ್ತಾ ಇಲ್ಲ, ಸರಿಯಾಗಿ ರಿಪೋರ್ಟ್ ಕೊಡ್ತಾ ಇಲ್ಲ, ಈ ತರದೆಲ್ಲ ತಲೆನೋವೆಲ್ಲ ಏನಾಗುತ್ತೆ ಅಂದ್ರೆ ಅದೆಲ್ಲ ಕ್ಲಿಯರ್ ಆಗುತ್ತೆ. ಅದೆಲ್ಲ ತಲೆನೋವು ನಾವೇ ತಗೊಂಡು ನಿಮಗೆ ಬೇಕಾಗಿರೋಂಥ ಜಾಬ್ ಸೆಟಪ್ ಎಲ್ಲಾನು ನಾವೇ ಮಾಡ್ಕೊಂಡು ನಾವೇ ಒಂದು ರಿಸ್ಕ್ ತಗೊಂಡು ಮಾಡ್ಬೇಕಂತ ನೋಡಿದೀವಿ. ಆಕ್ಚುಲಿ ಇವಾಗ ಒಂದು 4 ಮೆಂಬರ್ಸ್ಗೆ ಮಾಡ್ತಿದೀವಿ. ಆ 4 ಮೆಂಬರ್ಸ್ಗೂ ಕೂಡ ಒಳ್ಳೆ ಸೇಲ್ಸ್ ಎಲ್ಲ ಆಗಿದೆ, ಒಳ್ಳೆ ಪ್ರಾಫಿಟ್ ಎಲ್ಲ ಬಂದಿದೆ, ತುಂಬಾ ಇಷ್ಟ ಆಗಿದ್ರೆ ಅವರು ಕೂಡ ಈಗ ಸಿಲ್ವರ್ ಇಂದ ಕ್ಲಬ್ಗೆ ಎಂಟ್ರಿ ತಗೋತಿದ್ದಾರೆ, ಆಯ್ತಲ್ವಾ. ಮತ್ತೆ ನಾವು 400 ಜನಕ್ಕೆ ನಾವು ಟಾರ್ಗೆಟ್ ಮಾಡ್ಕೊಂಡಿದೀವಿ. ಈ 400 ಜನಕ್ಕೆ ಬಿಟ್ರೆ ಇನ್ಯಾರಿಗೂ ನಾವು ಕ್ಲಬ್ ಎಂಟ್ರಿ ತಗೊಳ್ಳೋದು ಇಲ್ಲ, ಕರ್ನಾಟಕ ಪೂರ್ತಿ ಏನಾದ್ರೂ ಮಾಡೋದಿಲ್ಲ. ಅದ್ರ ಜೊತೆಗೆ ಬ್ರಹ್ಮಾಂಡ ಗುರುಜಿ ಅವರು ಕೂಡ ನಮ್ಮ ಟಿವಿ ಚಾನಲ್ ಅಲ್ಲಿ ಅಡ್ವರ್ಟೈಸ್, ಸುವರ್ಣ ನ್ಯೂಸ್ ಚಾನಲ್ ಅಲ್ಲಿ ಅಡ್ವರ್ಟೈಸಿಂಗ್ ಮೇಲಿಂದ ಸ್ಟಾರ್ಟ್ ಆಗುತ್ತೆ. ಯಾರು ಅಜಿತ್ ಅವ್ರ ಶೋ ಅಲ್ಲಿ ಮಾತ್ರ ನಮ್ಮ ಟಿವಿ ಚಾನಲ್ ಇದಾಗೋದ್ರಿಂದ ನಿಮಗೂ ಕೂಡ ಅಲ್ಲಿ ಹೆಚ್ಚಿನ ಬ್ರ್ಯಾಂಡಿಂಗ್ ಆಗುತ್ತೆ. ಜೊತೆಗೆ ಅದೇ ವಿಡಿಯೋ ಇಂದ ಚೆನ್ನಾಗಿ ರೆಸ್ಪಾನ್ಸ್ ಬರುತ್ತೆ, ತುಂಬಾ ಚೆನ್ನಾಗಿ ಸೇಲ್ಸ್ ಆಗುತ್ತೆ. ಓಕೆ ಅಲ್ವಾ. ಅದ್ರ ಜೊತೆಗೆ ಏಪ್ರಿಲ್ 1ನೇ ತಾರೀಕು ಅಂದ್ರೆ ನಾಳೆನೆ ಕೂಡ, ನೀವು ಇದನ್ನ 2ನೇ ತಾರೀಕು ನೋಡ್ತೀರಿ, ನಾನೇನ್ ಮಾಡಕ್ಕಾಗಲ್ಲ ವಿಡಿಯೋನ. ಏಪ್ರಿಲ್ 1ನೇ ತಾರೀಕು ಮಧ್ಯಾಹ್ನ 1:30ಗೆ ಆಕ್ಚುಲಿ ಒಂದು ಇಂಟರ್ವ್ಯೂ ಬರ್ತಿದೆ, ನೋಡಿ ಅದನ್ನ ಸುವರ್ಣ ನ್ಯೂಸ್ ಚಾನಲ್ ಅಲ್ಲಿ, ಇದು ಕೂಡ ಬರ್ತಿರೋಂಥದ್ದು. ಅದ್ರ ಜೊತೆಗೆ ಇನ್ನೊಂದು ಸಬ್ ಮೊಬೈಲ್ ಅಪ್ಲಿಕೇಶನ್ ಅಂತ ಮಾಡಿದೀವಿ. ಇಲ್ಲಿ ಕಾಣಿಸ್ತಿದೆಯಲ್ಲ ಸರ್, ಝೂಮ್ ಮಾಡ್ಬೋದಾ? ಓಕೆ, ಈ ಮೊಬೈಲ್ ಅಪ್ಲಿಕೇಶನ್ ನೋಡಿ, ಈ ಅಪ್ಲಿಕೇಶನ್ ಇಟ್ಟಿದಾಗ ಈ ತರ ಓಪನ್ ಆಗುತ್ತೆ. ಈ ತರ ಓಪನ್ ಆದಾಗ ನಿಮ್ಗೆ ಟೆಲಿಕಾಲರ್ಸ್ಗೆ ಬೇಕಾಗಿರೋಂಥದ್ನ ಸಪೋರ್ಟಿಂಗ್ ಎಲ್ಲಾನು ನಾವು ಮಾಡಿಸಿದೀವಿ. ಅದನ್ನ ಟೆಲಿಕಾಲರ್ ಸಪೋರ್ಟಿಂಗ್ ಮಾಡಿಸಿದೀವಿ. ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಈಗ ಟೆಲಿಕಾಲರ್ಸ್ ಏನ್ ಟಾರ್ಗೆಟ್ ಇದೆ ಅಂತ ಹೇಳಿ, ಮತ್ತೆ ಅವ್ರು ಏನ್ ಅರ್ನ್ ಮಾಡ್ತಿದ್ದಾರೆ ಅಂತ ಹೇಳಿ, ಇದು ಅವ್ರ ಪೇಮೆಂಟ್ ಏನ್ ಬರ್ತಾ ಇದೆ ಅಂತ ಹೇಳಿ. ಎಕ್ಸಾಂಪಲ್ ಇಲ್ಲಿ ನೋಡಿ, ಪೋಸ್ಟ್ ಆಫೀಸ್ ಇಂದ ಏನ್ ಪೇಮೆಂಟ್ ಅವ್ರಿಗೆ ಬಂದಿದೆ, ರಿಸೀವ್ ಆಗಿದೆ ಅದನ್ನು ಸಿಗುತ್ತೆ, ಅವ್ರದ್ದು ರಿಟರ್ನ್ ಏನಾಗಿದೆ ಅನ್ನೋದು ಸಿಗುತ್ತೆ, ಮತ್ತೆ ಅವ್ರದ್ದು ಏನ್ ಆರ್ಡರ್ ಇದೆ ಇಲ್ಲಿ ಇರುತ್ತೆ ಅದನ್ನ, ಆಯ್ತಾ. ಆರ್ಡರ್ ಅಲ್ಲಿ ರಿಟರ್ನ್ ಆಗಿದೆ, ಪೇಮೆಂಟ್ ಬಂದಿದೆ, ಇನ್ ಬಾಕಿ ಇಲ್ಲಿರುತ್ತೆ, ಇದು ಔಟ್ ಸ್ಟ್ಯಾಂಡಿಂಗ್, ಇನ್ನ ದುಡ್ಡು ಬಂದಿಲ್ಲ, ರಿಟರ್ನ್ ಬಂದಿಲ್ಲ, ಈ ತರದ್ದು. ಮತ್ತೆ ಎಲ್ಲ ಟೆಲಿಕಾಲರ್ಸ್ಗೆ ಮೊಬೈಲ್ ಆಪ್ ಈ ತರ ಸಿಗುತ್ತೆ. ಅದ್ರ ಜೊತೆಗೆ ನೋಡಿ ಇನ್ನೊಂದು, ನೋಡಿ ಇವ್ರ ಆಪ್ ನ ಡೈಲಿ ಏನ್ ಮಾಡ್ಬೇಕಂದ್ರೆ ರಿಪೋರ್ಟಿಂಗ್ ಸಬ್ಮಿಟ್ ಅಷ್ಟೇನೆ. ನೋಡಿ ಇಲ್ಲಿ ಒಂದು ಡೆಲಿವರಿ ಬಂದು ನೀವು ಪೋಸ್ಟ್ ಆಫೀಸ್ ಅಲ್ಲಿ ಮಾಡ್ತೀರಾ ಅಂತ ಹೇಳಿದ್ರೆ ಪೋಸ್ಟ್ ಆಫೀಸ್ ಅಲ್ಲಿ ಕ್ಲಿಕ್ ಮಾಡ್ತೀರಾ. ಅದ್ರ ಜೊತೆಗೆ COD ಅಂತ ಹೇಳಿದ್ರೆ COD, ಮತ್ತೆ ನ್ಯೂ ಆರ್ಡರ್, ರಿಆರ್ಡರ್. ಇಲ್ಲಿ ನೋಡಿ ಎಲ್ಲ ಫಾರ್ಮ್ಯಾಟ್ ನು ಸಬ್ಮಿಟ್ ಮಾಡ್ಬೇಕಾಗತ್ತೆ. ಅವ್ರದ್ದು ಅಡ್ರೆಸ್ ಎಲ್ಲಾನು ಮೊಬೈಲ್ ಅಲ್ಲೇ ಸಬ್ಮಿಟ್ ಮಾಡಿ. ಮತ್ತೆ ಇಲ್ಲಿ ಡೆಲಿವರಿ ಚಾರ್ಜಸ್ ಅಂತ ಇರುತ್ತೆ. ನೀವು 80 ರೂಪಾಯಿ ಅಂತ ಹೇಳಿದ್ರೆ 80 ರೂಪಾಯಿ, 100 ರೂಪಾಯಿ ಅಂದ್ರೆ 100 ರೂಪಾಯಿ, ಈ ತರ ನಾವು ಮಾಡ್ಕೊಂಡು ನೋಡಿ ಇಲ್ಲಿ ಪ್ರಾಡಕ್ಟ್ ನ ಇಲ್ಲಿ ಏನ್ ಬೇಕಾಗುತ್ತೆ ಅದನ್ನ ಸೆಲೆಕ್ಷನ್ ಮಾಡ್ಕೊಳ್ಳುವಂಥದ್ದು. ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಒಂದು ಪ್ರಾಡಕ್ಟ್ ಆಡ್ ಆಗುತ್ತೆ, ಮತ್ತೆ ಇನ್ನೊಂದು ಏನ್ ಪ್ರಾಡಕ್ಟ್ ಅಂತ ಹೇಳಿ 2 ಆಡ್ ಆಗುತ್ತೆ. ಇದನ್ನ ಮಾಡಿ ಜಸ್ಟ್ ಸಬ್ಮಿಟ್ ಮಾಡಿದ್ರೆ ಇದು ಯಾವ ತರ ಆಗುತ್ತೆ ಅಂತ ಹೇಳಿದ್ರೆ, ನಿಮ್ಗೆ ಪೋಸ್ಟ್ ಆಫೀಸ್ ಬೇಕಾಗಿರೋಂಥ ಫಾರ್ಮೆಟ್ ಇದೆಯಲ್ವಾ,
ಅದು ನಿಮ್ಗೆ ಡೈರೆಕ್ಟ್ ಆಗಿ ನಿಮ್ಮ ಮೊಬೈಲ್ಗೆ ಬಂದ್ಬಿಡ್ತದೆ. ಜಸ್ಟ್ ಅದನ್ನ ಪ್ರಿಂಟ್ ತೆಗೆದ್ರೆ ಸಾಕು, ಅದನ್ನ ತೆಗೆದು ನೀವು ಸ್ಟಿಕ್ ಮಾಡಿದ್ರೆ ಸಾಕು. ಇಷ್ಟು ಈಸಿ ಕೆಲಸ. ಅದ್ರ ಜೊತೆಗೆ ಇದು ಕೂಡ ಎಕ್ಸೆಲ್ ಅಲ್ಲಿ ನಿಮ್ದು ಏನ್ ಡೈಲಿ ರಿಪೋರ್ಟ್ ಇರ್ತದೆ ಅದನ್ನ ಡೈಲಿ ಹೋಗಿ ಕೂತ್ಕೊಳ್ಳೋದ್ರಿಂದ ಆರಾಮಾಗುತ್ತೆ. ಇದೆಲ್ಲ ನಿಮ್ಗೆ ಯಾರೆಲ್ಲ ಕ್ಲಬ್ಗೆ ಎಂಟ್ರಿ ಆಗುತ್ತೆ ಅವ್ರಿಗೆ ಕೂಡ ಇದನ್ನ ಬೆನಿಫಿಟ್ ನ ನಾವು ಕೊಡುವಂತದ್ದು. ಇದ್ರ ಜೊತೆಗೆ ಇನ್ನೊಂದು ಅಪ್ಲಿಕೇಶನ್ಸ್ ಎಲ್ಲ ಮಾಡಿಸ್ತಾ ಇದೀವಿ, ಎಕ್ಸಾಂಪಲ್ ಸಪೋರ್ಟಿಂಗ್ ಅಂತೇಳಿ. ಈಗ ನೀವು ವೆಲ್ ಅಂಡ್ ಗುಡ್, ನಾನು ಇಲ್ಲಿ ಕ್ಲಬ್ ಎಂಟ್ರಿ ಆಗಲ್ಲ ಸರ್, ನಾನು ಬರಕ್ಕಾಗಲ್ಲ ಅಂತ ಹೇಳಿದ್ರೆ ಅಲ್ಲೇ ಉಳಿಬಹುದು. ಏನ್ ಮಾಡ್ತಿದ್ರೆ ಅದನ್ನೇ ಮಾಡ್ಬೋದು. ಕ್ಲಬ್ಗೆ ಎಂಟ್ರಿ ಮಾಡಿದ್ರೆ ಅವ್ರನ್ನ ನಾನು ಒಂದು ದೊಡ್ಡ ಲೆವೆಲ್ ಅಲ್ಲಿ ನಾನು ಕರ್ಕೊಂಡು ಹೋಗ್ಬೇಕಂತ ಪ್ಲಾನ್ ಮಾಡಿದೀನಿ. ಅದ್ರ ಜೊತೆಗೆ 1 ಮಂತ್ ಅಲ್ಲಿ ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂತ ಹೇಳಿದ್ರು ಕೂಡ ನೀವೇನ್ ಮಾಡ್ಬೋದು, ಕಮ್ ಬ್ಯಾಕ್ ಆಗ್ಬೋದು. ನೀವು ವಾಪಸ್ಸು ಕೂಡ ಕ್ಲಬ್ ಇಂದ ಹೊರಗಡೆ ಹೋಗ್ಬೋದು. ಅದನ್ನು ಕೂಡ ಅವಕಾಶ ಕೊಡ್ತೀರಾ. ದಯವಿಟ್ಟು ನೀವೇನ್ ಮಾಡಿ ಅಂದ್ರೆ, ಈಗ ಏನ್ ಮಾಡ್ತಿದ್ರೆ ಅದನ್ನ ಬಿಟ್ಟು ಜಸ್ಟ್ ಅಪ್ಗ್ರೇಡ್ ಆಗಿ ಅಂತ ಹೇಳ್ತಿದೀನಿ. ಆಲ್ ದ ಬೆಸ್ಟ್. ನಾನು ಯಾರಿಗೂ ಫೋರ್ಸ್ ಮಾಡ್ತಿಲ್ಲ. ಬರೋರಿದ್ರೆ 1 2 3 ಅಂತ ಕೌಂಟ್ ಮಾಡ್ತೀವಿ, ಇಲ್ಲ ಅಂದ್ರೆ ಇಲ್ಲ. ನಾವೇ ಸೇಲ್ಸ್ ಕೊಡೋ ಜವಾಬ್ದಾರಿ ನಮ್ದಿದೆ ಅಷ್ಟೇನೆ. ನೀವೇನ್ ಮಾಡ್ತೀರಾ, ಬರೀ ಡೆಲಿವರಿ ಮಾಡಿದ್ರೆ ಸಾಕು. ನಿಮ್ಗೆ ಯಾರು ಸ್ಟಾಫ್ ಬೇಡ, ಏನು ಬೇಡ. ಮನೇಲೆ ಕುತ್ಕೊಂಡು ನೀವು ಒಬ್ಬರೇ ಕೂಡ ಪೋಸ್ಟ್ ಆಫೀಸ್ ಡೆಲಿವರಿ ಮಾಡ್ಕೊಂಡ್ರು. ನಾನು ಹೇಳಿಲ್ವಾ, ಇಲ್ಲಿ ಎಂಟ್ರಿ ಎಲ್ಲಾನು ಕೂಡ ಯಾರು ಸ್ಟಾಫ್ ಬೇಕಾಗಿಲ್ಲ. ಅಕೌಂಟ್ಸ್ ಎಲ್ಲಾನು ಕೂಡ ಒಂದು ಅಪ್ಲಿಕೇಶನ್ ಅಲ್ಲಿ ಡೆವಲಪ್ ಮಾಡಿದೀವಿ. ಇದೆಲ್ಲ ಬೆನಿಫಿಟ್ ಬೇಕು ಅಂತ ಹೇಳಿದ್ರೆ ಬನ್ನಿ ನಮ್ಮ ABW ಕ್ಲಬ್ಗೆ ಎಂಟ್ರಿ ಆಗಿ. ಥ್ಯಾಂಕ್ ಯು.